ಒಂದು ವಿಷಯನ ಫಿಕ್ಸ್ ಮಾಡೋ ತನಕ ಯಾವುದು ವರ್ಕ್ ಆಗಲ್ಲ. ಹೌದು, ಯಾವುದು ವರ್ಕ್ ಆಗಲ್ಲ. ಕಾರಣ ಬೇರೆ ಇರಲ್ಲ, ನೀನೆ. ಪ್ರತಿ ಸಲ ನೀನು ಸೋಲಕ್ಕೆ ಏನು ಗೊತ್ತಾ ಕಾರಣ? ಏನಕ್ಕೆ ನಿಂಗೆ ಇಂಟ್ರೆಸ್ಟೇ ಇಲ್ಲ. ಲೈಫಲ್ಲಿ ಒಂದು ಚೇಂಜ್ ತಗೊಬರ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇದ್ರೆ ಮಾಡೋಕ್ಕೆ ಬರುತ್ತೆ. ಪ್ರತಿ ಸಲ ಲೇಜಿಯಾಗಿ ಸೋಂಬೇರಿತನ ಪಟ್ಕೊಂಡು ಮನೆಗೆ ಜಾಗದಲ್ಲೇ ಮನಿಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸು ಸ್ಕ್ರೋಲ್ ಮಾಡಿಕೊಂಡು ಆನ್ ರೀಲ್ಸ್ ಜಸ್ಟ್ ಸ್ಕ್ರೋಲಿಂಗ್ ಮಾಡ್ತೀರ, ಹಿಂಗೆ ಮುಂದುವರಿಯೋಕ್ಕಾಗುತ್ತೆ? ಇದಕ್ಕೆ ನಿಂಗೆ ಇಂಟ್ರೆಸ್ಟೇ ಇಲ್ಲ, ಅದರಿಂದ ಹೆಂಗೆ ಮಾಡ್ತೀಯ? ಈ ಥರ ಎಲ್ಲ ಮಾಡ್ತಿದ್ರೆ ಹೆಂಗೆ ಲೈಫಲ್ಲಿ ಉದ್ಧಾರಕ್ಕಾಗುತ್ತೆ? ನಿದ್ರೆ ಜರ್ಜಿನೇ ಮಾಡಲ್ಲ, ಆದರೆ ಬೆಳಗ್ಗೆ ಮಾತ್ರ ಬೇಗ ಎದ್ದೇಳಬೇಕು. ಫಸ್ಟು ನೈಟ್ ರೊಟೀನ ಫಿಕ್ಸ್ ಮಾಡಬೇಕು. ವಿತೌಟ್ ಎ ನೈಟ್ ರೊಟೀನ್ ಫಿಕ್ಸ್ ಮಾರ್ನಿಂಗ್ ಗೆಟಪ್ ಆಗೋದು ತುಂಬ ಕಷ್ಟ. ಲಾಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡ್ದಂಗೆ ಬೆಳಗ್ಗೆ ಎದ್ದೇಳೋಕ್ಕೆ ಏನೇನೋ ಪ್ರಯತ್ನ ಪಟ್ಟರು ಪ್ರೀವಿಯಸ್ ಡೇ ನೈಟ್ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ನೆಕ್ಸ್ಟ್ ಡೇ ಎದ್ದೇಳೋಕ್ಕಾಗೋದು. ಅಕಾರ್ಡಿಂಗ್ ಟು ಸೈನ್ಸ್ ಎಲ್ಲರಿಗೂ ಎಂಟರ್ಟೈನ್ ನಿದ್ದೆ ಬೇಕಾಗಿರುತ್ತೆ ಅಂತ ಏನು ಮ್ಯಾಟ್ರ್ ಇಲ್ಲ. ಕೆಲವೊಬ್ಬರಿಗೆ 5 hours ನಿದ್ದೆ ಮಾಡೋದು ಸಾಕಾಗಿರುತ್ತೆ, ಕೆಲವು ಜಸ್ಟ್ 4 hours ಸ್ಲೀಪ್ ಸಾಕಾಗಿರುತ್ತೆ, ಕೆಲವೊಬ್ಬರಿಗೆ 8 hours ಬೇಕಾಗಿರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಈಚ್ ಪರ್ಸನ್. ಅದನ್ನು ಎಕ್ಸಾಕ್ಟಾಗಿ ಈ ವ್ಯಾಲ್ಯೂ ಅಂತ ಹೇಳೋಕ್ಕಾಗಲ್ಲ. ಮಾಡೋ ನಿದ್ದೆ ಬೆಟ್ರಾಗಿರಬೇಕು. ಕ್ವಾಂಟಿಟಿ ವರ್ಸಸ್ ಕ್ವಾಲಿಟಿ ಆಫ್ ಸ್ಲೀಪ್ ಮಾಡಿದ್ರೇ ಬೆಳಗ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸಂಜಾಗಿದ ತಕ್ಷಣ ವೆಬ್ ಸೀರೀಸು, ರೀಲ್ಸು, ಇನ್ಸ್ಟಾಗ್ರಾಮು, ಶಾರ್ಟ್ಸು, ಬೇಡದರೆ ಕೆಲಸ, ಅಡಲ್ಟ್ ಕಂಟೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ನೈಟ್ ಆ್ಯಾವ್ರೇಜ್ ಸ್ಲೀಪ್ ಟೈಮೇ 1 o'clock 2 o'clock ಆಗ್ಬಿಡುತ್ತೆ. 2 to 4 ಜಸ್ಟ್ 3 to 4 hours ಮಲಗಿದ್ರೆ ಬೆಳಗ್ಗೆ ಎದ್ದೇಳೋಕ್ಕಾಗುತ್ತಾ? ಎಷ್ಟು ಕಿಲೋಮೀಟ್ರು ಎದ್ದೇಳೋಕ್ಕಾಗಲ್ಲ. ಸೊ ಫಿಕ್ಸ್ ಯುವರ್ ರೂಟೀನ್ಸ್. ಅನಲೈಸ್ ಮಾಡಿ ಎಲ್ಲಿ ನೀವು ಫಾಲೋ ಆಗ್ತಿದ್ದೀರಾ ಅಂತ. ನೀವೇ ವರ್ಕ್ ಮಾಡ್ತಿದ್ರೆ ಓಕೆ, ಯು ಹ್ಯಾವ್ ಸಮ್ ಇಂಟ್ರೆಸ್ಟ್ ಟು ಚೇಂಜ್ ಯುವರ್ ಲೈಫ್. ರೀಸನ್ ಹೇಳ್ದಂಗೆ ಜಸ್ಟ್ ಡೂಮ್ ಸ್ಕ್ರೋಲಿಂಗು, ಅಡಲ್ಟ್ ಕಂಟೆಂಟ್ ವಾಚಿಂಗ್ ಮಾಡೋದ್ರಿಂದ ಏನು ಯೂಸ್ ಇದೆ ಹೇಳಿ? ಏನು ಯೂಸ್ ಇಲ್ಲ. ಮಾರ್ನಿಂಗ್ ಎದ್ದೇಳಬೇಕಂದ್ರೆ ಫಸ್ಟು ನೈಟ್ನ ಫಿಕ್ಸ್ ಮಾಡಿ. ಈ ಫಿಕ್ಸ್ ಮಾಡಿದ್ರೇ ನೆಕ್ಸ್ಟ್ ಡೇ ವಿಲ್ ಬಿ ಬೆಟರ್. ನೈಟ್ನ ಹೆಂಗೆ ಫಿಕ್ಸ್ ಮಾಡೋದಂತ ನೋಡೋದ. ಫಸ್ಟ್ ಏನು ಮಾಡಬೇಕಂದ್ರೆ ಸಂಜೆ ಕಾಲೇಜಿಂದನೋ ವರ್ಕಿಂದನೋ ಆಫೀಸಿಂದನೋ ಬಂದಿದ ತಕ್ಷಣ ಫೋನ್ನ ದೂರ ಇಟ್ಬಿಟ್ಟು ಫಸ್ಟು ಒಂದು ಹಾಟ್ ಶವರ್ ತಗೊಳ್ಳಿ. ಹಾಟ್ ಶವರ್ ಆದಮೇಲೆ ಊಟ ಮಾಡಿ. ಹಾಟ್ ಶವರ್ ಏನಕ್ಕಂದರೆ ಸಂಜೆ ಸ್ಟ್ರೆಸ್ಸಾಗಿ ಒಂಥರ ಇರುತ್ತೆ, ಟಯರ್ಡಾಗಿ ಹಾಟ್ ಶವರ್ ತಗೊಳ್ಳೋದ್ರಿಂದ ಒಳ್ಳೆ ಸ್ಲೀಪ್ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಆದ್ದರಿಂದ ನಿದ್ದೆ ಫಾಸ್ಟಾಗೂ ಬರುತ್ತೆ, ಕ್ವಾಲಿಟಿ ಆಫ್ ಸ್ಲೀಪು ಸಿಗುತ್ತೆ. ಆಮೇಲೆ 2ನೇ ಪಾಯಿಂಟ್ ಏನಂದರೆ, ನೀವು ಮನಗೋ ಜಾಗದಲ್ಲಿ ಹೊರಗಡೆ ಯಾವ ಟೆಂಪ್ರೇಚರ್ ಇರುತ್ತೋ ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೆ ನೀವು ದೊಡ್ಡದಾಗಿ AC ಹಾಕ್ಬೇಕಂತ ಏನಿಲ್ಲ, ಜಸ್ಟ್ ವಿಂಡೋನ ಓಪನ್ ಮಾಡಿ ನಾರ್ಮಲ್ ಏರಿಯಾ ಒಳಗಡೆ ಬರುತ್ತೆ. ನಿಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಸ್ವಲ್ಪ ಕಮ್ಮಿ ಟೆಂಪ್ರೇಚರ್ ಇದ್ದರೆ ಕೋಲ್ಡಾಗಿ ಫೀಲ್ ಆಗುತ್ತಲ್ವಾ, ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಹಾಟ್ ಶವರ್ ಎಲ್ಲ ತಗೊಂಡು ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ರೆ ದಯವಿಟ್ಟು ನೀವು ಫೋನ್ನ ನಿದ್ದೆ ಮಾಡೋಕ್ಕಿಂತ ಮುಂಚೆ 1 ಗಂಟೆ ಟೈಮ್ ದೂರ ಇಟ್ಬಿಡಿ. ಪಕ್ಕದ ರೂಮಲ್ಲೋ, ಮೇಲ್ಗಡೆನೋ, ಕಬೋರ್ಡಲ್ಲೋ, ಎಲ್ಲೋ ಒಂದು ಜಾಗದಲ್ಲಿ. ಏನಕ್ಕಂದರೆ ಬ್ಲೂ ಲೈಟ್ ಕಣ್ಣು ಬೀಳ್ತಾ ಇದ್ದರೆ ಕಾರ್ಟಿಸಾಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಸ್ಲೀಪ್ ಬರಲ್ಲ. ಲೈಟ್ ಎಷ್ಟು ಕಣ್ಣು ಬೀಳುತ್ತೋ ಅಷ್ಟು ಸ್ಲೀಪು ಮುಂದೆ ಹೋಗ್ತಾ ಇರುತ್ತೆ. ಅದರಿಂದ ಯಾವಾಗವೆಲ್ಲ ನೀವು ರೀಲ್ಸ್ ನೋಡ್ತಿರೋ ಅವಾಗೆಲ್ಲ ನಿದ್ದೆ ಬರಲ್ಲ. UV ರೇಸ್ ಕಣ್ಣು ಬೀಳ್ತಾ ಇರುತ್ತಲ್ವ, ಬ್ಲೂ ಲೈಟು, ಅದರಿಂದ ನಿದ್ದೆ ಬರಲ್ಲ. ಇದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಬೋದು ಅಂದರೆ, ಟು ಡು ಲಿಸ್ಟ್ ಮಾಡಿ. ನಾಳೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ, ನೆಕ್ಸ್ಟ್ ಏನೇನು ಮಾಡ್ಬೇಕಂತ. ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ ಓದಿ, ಡೇನ ಅನಲೈಸ್ ಮಾಡಿ. ಬೆಳಗ್ಗೆಯಿಂದ ಏನೇನು ಮಾಡಿದೆ, ಎಷ್ಟು ಗಂಟೆ ಎದ್ದೇಳಿದೆ, ವರ್ಕ್ನ ಕರೆಕ್ಟಾಗಿ ಮಾಡಿದ್ನ, ಇವತ್ತಿನ ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲ ಕರೆಕ್ಟಾಗಿ ಮುಗಿಸಿದ್ದೀನ, ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನ ಹೆಂಗೆ ಸರಿ ಮಾಡ್ಬೋದು ಅಂತ ಮಾಡಿದ್ರೆ ನಿಮ್ಗೊಂದು ಕ್ಲಿಯರ್ ರೂಟ್ ಮ್ಯಾಪ್ ಸಿಗುತ್ತೆ. ಇದೆಲ್ಲ ಮಾಡಿ ನಿದ್ದೆ ಬಂದಿಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಏನೋ ಒಂದು ಥಾಟ್ ಓಡ್ತಾ ಇರುತ್ತೆ ನಾನ್ ಸ್ಟಾಪಾಗಿ. ಹಂಗಾಗುತ್ತೆ, ಹಿಂಗಾಗುತ್ತೆ, ಹಿಂಗಿರ್ಬೋದು, ಏನಕ್ಕೆ ಹಿಂಗೈತೆ ಅಂತ. ಆ ಟೈಮಲ್ಲಿ ಒಂದು ಪೆನ್ನು ಬುಕ್ಕನ್ನು ತಗೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಜಸ್ಟ್ ಬರೀರಿ ಬುಕ್ಕಲ್ಲಿ. ಬರೆಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ, ಬರೆಯೋದ್ರಿಂದ ನಿಮ್ಮ ಅದರ ಪ್ರಾಬ್ಲಮ್ ಏನಕ್ಕೆ ನೀವು ಪ್ರಾಬ್ಲಮ್ ಆಲ್ರೆಡಿ ಬರ್ದಿದ್ದೀರಾ, ನಿಮ್ಮ ಕಣ್ಣು ಮುಂದೆ ಪ್ರಾಬ್ಲಮ್ ಇದೆ, ಪಕ್ಕದಲ್ಲೇ ಸೊಲ್ಯೂಷನ್ ನಿಮಗೆ ಗೊತ್ತಾಗುತ್ತೆ. ಇದೇ ಪ್ರಾಬ್ಲಮ್, ಇದೇ ಸೊಲ್ಯೂಷನ್ ಅಂತ. ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತಂಗಾಯಿತು, ನಿಮ್ಮ ಮನಸ್ಸೆಲ್ಲ ಭಾರನೇ ಇಳಿಸ್ದಂಗಾಯಿತು. ಈ ಥರ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿಯಾಗಿ ನಿಮ್ಗೊಂದು ಕ್ಲಿಯರ್ ರೂಟ್ ಮ್ಯಾಪ್ ಸಿಗುತ್ತೆ. ಚಿಕ್ಕ ಆ್ಯಕ್ಷನ್ನೇ ಲೈಫಲ್ಲಿ ದೊಡ್ಡ ಚೇಂಜ್ ತಗೊಬರೋದು. ಒಂದೇ ಸತಿಗೆಲ್ಲ ಗ್ರಾಜುವಲ್ ಯಾವುದು ನಡೆಯಲ್ಲ. ನೀವು ಮಾಡೋ ಚಿಕ್ಕ ಹ್ಯಾಬಿಟೇ ನಿಮ್ಮ ಲೈಫ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದು. ಸೊ ಡೋಂಟ್ ವರಿ, ಫಿಕ್ಸ್ ಯುವರ್ ನೈಟ್. ಆಟೋಮೆಟಿಕ್ಲಿ ಮಾರ್ನಿಂಗ್ ವೇಕಪ್ ಈಸಿ ಆಗುತ್ತೆ. ಡೋಂಟ್ ವರಿ ಅಬೌಟ್ ದ ಪಾಸ್ಟ್, ಟ್ರೈ ಟು ಫಿಕ್ಸ್ ಎವ್ರಿ ನೈಟ್. ಬಿಲ್ಡ್ ಯುವರ್ ಡ್ರೀಮ್ ಲೈಫ್. ಎಸ್ಕೇಪ್ ಡಿಸ್ಟ್ರಾಕ್ಷನ್, ಬಿಲ್ಡ್ ಎಕ್ಸ್ಟ್ರಾರ್ಡಿನರಿ ಲೈಫ್. ನಿಮಗೆ ನಿಮ್ಮ ಲೈಫ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. Let's do it together. Until you see you next video. Until see you. Bye.